ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾಳೆವರೆಗೂ ಏನೋ ಮಾಡ್ಕೊಂಡೇ ಇದ್ರೆ ಸರಿ. ಅವ್ರಿಲ್ಲಿ ಬರೋದಕ್ಕೂ ಮುಂಚೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ರು. ಅವ್ರ ವೈಫ್ ಅನ್ಸ್ಕೊಂಡು ಅವಳನ್ನ ಬೇಗ ಕರ್ಸ್ಕೊಳ್ಳಿ. ಅಟ್ಲೀಸ್ಟ್ ಅವಳಾದ್ರೂ ಬಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿನ ಅವಳು ತಗೋತಾಳೆ. ಸಂಜು, ಏನು ಮಾಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ಇದ್ರೂ ಭಯ ಅಂತೂ ದೂರ ಹೋಗ್ತಾ ಇಲ್ಲ. ಅವನ ಯೋಚನೆಗಳು ಯಾವ ಸಮಯದಲ್ಲಿ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಯಾರಾದರೂ ಒಬ್ಬರು ಅವನ್ನ ನೋಡ್ಕೊಳ್ತಾ ಇರೋದು ಒಳ್ಳೆಯದು. ಮಾನಸಿ ಹೇಳಿದ ರೀತಿ ಸರಿ ಇಲ್ಲದೆ ಇರ್ಬೋದು, ಆದರೆ ಅವಳು ಹೇಳಿದ ವಿಷಯ ಸರಿ ಇದೆ. ಇವನ ಹೆಂಡತಿ ಇವನ ಜೊತೆ ಇದ್ರೇ ಒಳ್ಳೆಯದು. ಆದರೆ ಈ ವಿಷಯದಲ್ಲಿ ಪ್ರಿಯದರ್ಶಿನಿ ಕೂಡ ಯಾಕೆ ಆಸಕ್ತಿ ತೋರಿಸ್ತಾ ಇಲ್ಲ? ಅಮ್ಮ, ಸಂಜು, 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 ಅಮ್ಮ ಬನ್ನಿ ಅಮ್ಮ. ಸಂಜು, ಕ್ಷಮಿಸಿಮ್ಮ, ಸುಸ್ತಾಗಿತ್ತು, ಮಲಗಿಬಿಟ್ಟಿದ್ದೆ. ಸಮಾಧಾನಕ್ಕೋಸ್ಕರ ನಿನ್ನೊಂದ್ಸತಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಸಂಜು. ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಅಯ್ಯೋ ಇಲ್ಲಮ್ಮ, ಪರವಾಗಿಲ್ಲ, ಹೇಳಿ. ಇಲ್ಲಿ ನಿನ್ಗೇನು ಕೊರತೆ ಆಗ್ತಿಲ್ಲ ಅಲ್ವಾ? ಇಲ್ಲ ಅಮ್ಮ, ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಹಾಗೇನಾದರೂ ಇದ್ದರೆ ಹೇಳ್ಕೊ ಸಂಜು. ಅಯ್ಯೋ, ಮೊದಲೇ ನಾನಿಲ್ಲಿ ಹೊರೆ ಆಗಿದ್ದೀನಿ. ಅದರ ಮೇಲೆ ಅನುಕೂಲಗಳನ್ನ ಕೇಳ್ಕೊಳ್ಳೋದು ತಪ್ಪಾಗುತ್ತಮ್ಮ. ಖಂಡಿತ ಹಾಗೆ ಅನ್ಕೋಬೇಡಪ್ಪ. ನೀನು ನಮಗೆ ಹೊರೆ ಅಲ್ಲ, ನೀನು ಈ ಮನೆಯವನು. ಸಂಜು, ಏನಾಯ್ತು? ಈ ಮಾತುಗಳನ್ನ ಈ ಹಿಂದೆ ನೀವೇ ನನಗೆ ಹೇಳಿರೋ ಹಾಗೆ ಫೀಲ್ ಆಗ್ತಿದ್ಯಮ್ಮ. ಹೇಳಿದ್ದೀನಿ, ನೀನು ಈ ಮನೆಗೆ ಬಂದಾಗ. ಅಲ್ಲಲ್ಲ, ಅದಕ್ಕೂ ಹಿಂದೆ, ತುಂಬ ಹಿಂದೆ ಅಮ್ಮ. ನೆನಪಿಸ್ಕೊಳ್ಳೋಕೆ ಆಯಾಸ ಪಡಬೇಡಪ್ಪ. ಇದೆಲ್ಲ ಹೇಗಾಯ್ತು? ಅಮ್ಮ, ಸಾರಿಪ್ಪ. ಪ್ರಿಯದರ್ಶಿನಿ ಇಲ್ಲದೆ ಇರ್ಬೋದು, ಆದರೆ ಅವ್ರ ಸ್ಥಾನದಲ್ಲಿ ನಾನಿದ್ದೀನಿ ಸಂಜು. ಏನೇ ಹೇಳ್ಕೊಬೇಕಿದ್ರು ನನ್ನ ಹತ್ರ ಹೇಳ್ಕೊಬೋದಲ್ಲ. ಅಮ್ಮ, ನೋವು ಆಗ್ತಿತ್ತು ಅಂತ ಹೇಳ್ಕೊಳಕ್ಕೆ ಮುಜುಗರ ಆಗ್ತಿತ್ತು. ಅದಕ್ಕೆ ಒಬ್ಬನೇ ಇರಬೇಕು ಅಂತ ಸುಳ್ಳು ಹೇಳಿದೆ ಅಮ್ಮ. ನೋವುಗಳು ಬರೋದೇ ನಮ್ಮನ್ನು ಗಟ್ಟಿ ಮಾಡೋಕ್ಕೆ. ಗುಡ್ ನೈಟ್. ಯಾರ ಮೇಲಿನ ದ್ವೇಷನ ಆ ರೀತಿ ನನಗೆ ಹೊಡೆದು ತೀರಿಸ್ಕೊಂಡ? ಇದನ್ನೆಲ್ಲ ಹೇಳಿ ಈ ಮನೆಯವ್ರಿಗೆ ಇನ್ನಷ್ಟು ಕಷ್ಟ ಕೊಡಲ್ಲ ನಾನು. ಮೊದಲು ನಾನು ಯಾರು ಅಂತ ತಿಳ್ಕೊಬೇಕು. ಯಾರು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಡೋಕ್ಕೆ ನನಗೆ ಗೊತ್ತಿರಬೇಕು. ಎಲ್ಲರೂ ನನ್ನನ್ನು
ಯಾರು ಅಂತ ಅನ್ಕೊಂಡು ಮಾತಾಡಿಸ್ತಿದ್ದಾರೋ ಅವನು ನಾನಲ್ಲ ಅನ್ನಿಸ್ತಿದೆ. ಆ ವ್ಯಕ್ತಿ ಅವನು ಯಾರು? ನನಗೆ ಹೊಡೆದವನು ಅವನಿಗೇನೋ ಗೊತ್ತು. ಹಾಂ, ನನ್ನ ಬಗ್ಗೆ ಏನೋ ಗೊತ್ತು. ಕೂಡಿಟ್ಟಿರೋದ್ರಿಂದ ಯಾವತ್ತೂ ಆಪತ್ತ ಮಗಳ. ನೀ ಒಳ್ಳೆ ಉದ್ದೇಶಕ್ಕೆ ಮುಚ್ಚಿಟ್ಟಿದ ವಿಚಾರ ಈಗ ವಿಷ ಆಗ್ಲಿಕ್ಕೆ ಹತ್ತೈತ. ಆ ವಿಷ ಉಳಿದಿರೋ ಜೀವಗಳನ್ನ ನಾಶ ಮಾಡಕ್ ಮೊದಲು ಸತ್ಯ ಹೇಳ್ಬಿಡು. ಸತ್ಯ ಸಾವನ್ನ ಗೆಲ್ತೈತಿ, ತಡ ಮಾಡಬೇಡ, ಹೇಳು. ಪ್ರಿಯಾ, ತಪ್ಪಾಯ್ತವ. ಪ್ರಿಯಾ ಏನಾಯ್ತು? ನೋಡ್ರಿ, ಜೋಗ್ತವ ಬಂದಾಳ ನೋಡ್ರಿ, ಜೋಗ್ತವ ಬಂದ್ಲು. ಹೇ, ಕನಸು ಕಂಡಿಯೇನ? ನಾನ್ ತಪ್ಪು ಮಾಡ್ಬಿಟ್ಟೆ ರೀ. ಯಾ, ನಾನು ಗುಟ್ಟು ಮುಚ್ಚಿಟ್ಟು ಬಹಳ ದೊಡ್ಡ ತಪ್ಪು ಮಾಡಿನಿ. ಜೋಗ್ತವ ಹೇಳಿದ್ಲು, ನೀನು ಗುಟ್ಟು ಮುಚ್ಚಿಟ್ರೆ ದೊಡ್ಡ ಅನಾಹುತ ಆಗ್ತದ, ಲಗುನ ಸತ್ಯ ಹೇಳ್ಬಿಡು ಅಂತ ಹೇಳೋಗ್ಯಾಳ್ರಿ. ಇಲ್ರಿ, ನನಗಿನ್ ಕಾಯ್ಲಿಕ್ಕೆ ಆಗೋದಿಲ್ಲ. ನಾನು ನಾಳೆನೆ ಬೆಂಗಳೂರಿಗೆ ಹೋಗಿ ಶಾರದಾ ಅವ್ರಿಗೆ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಮುಂದಿಂದು ಆ ತಾಯಿ ನೋಡ್ಕೋತಾಳ. ಹೌದು ನೋಡ, ಈಗ ನೆಮ್ಮದಿಯಾಗಿ ನಿಮ್ಮ ಹಕ್ಕು ಮುಂಜಾನೆ ಎದ್ದು ತಿಳಿ ಮನಸ್ಸಿನಾಗ ವಿಚಾರ ಮಾಡು, ಆಮೇಲೆ ನಿರ್ಧಾರ ಮಾಡಿದ್ರಾತು. ಈಗ ನಿಮ್ಮ ಹಕ್ಕು ಏನ ಭಾಳ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ಅದಕ್ಕೆ ನಿನಗೆ ಹಿಂಗೆಲ್ಲ ಆಕತಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.